ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಸೆಪ್ಟೆಂಬರ್ ಮಾಸದ ಮೇಷರಾಶಿಯವರ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮೇಷ ರಾಶಿಯವರಿಗೆ ಹಿಡಿದಿರ್ತಕ್ಕಂಥ ಅಂದರೆ ಅರ್ಥಾತ್ ಭಾಳ ಕೆಲಸಗಳು ಪೆಂಡಿಂಗ್ ಇರ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತಾ. ಈ ಮೇಷರಾಶಿಯವರು ಕೇವಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದರೆ ಮಾತ್ರ ಈ ಒಂದು ತಿಂಗಳಲ್ಲಿ ನಿಮಗೆ ಫಲಗಳು ಹೇಗಿರುತ್ತೆ. ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯ ಸಮಯವ ಮೇಷರಾಶಿಯವರಿಗೆ ಹಣಕಾಸಿನ ವ್ಯಾಪಾರದ ಹಾಗೂ ಒಂದು ಸಾಂಸಾರಿಕ ಜೀವನ ಹೇಗಿರುತ್ತೆ. ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ವಿಚಾರಗಳಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಸಿಗುತ್ತಾ. ಎಲ್ಲ ವಿಚಾರಗಳನ್ನು ಮೇಷ ರಾಶಿಯವರಿಗೆ ಈ ಒಂದು ಮಾಸದ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೇಷರಾಶಿ ಅಧಿಪತಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 2 ರಾಶಿಗಳಲ್ಲಿ ಸಂಚಾರವನ್ನು ಮಾಡುತ್ತೆ. ಅರ್ಥಾತ್ ಈಗ ಪ್ರೆಸೆಂಟ್ ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ತದನಂತರ ನೀಚನಾಗಿ ಕಟಕ ರಾಶಿಗೆ ಹೋಗುತ್ತೆ. ಈ ನೀಚತ್ವವಾದರೂ ಸಹಿತವಾಗಿ ನಿಮಗೆ ಏನಾದರೂ ಯೋಗದ ಬಲ ಗುರುವಿನ ಒಂದು ಅನುಗ್ರಹ ನಿಮ್ಮ ಮೇಲೆ ಬೀರೋದ್ರಿಂದ ಯಾವ ಒಂದು ಅಭಿವೃದ್ಧಿ, ಮನೆ ಹಾಗೂ ಮನಸ್ಥಿತಿ, ಹಾಗೆ ನಿಮ್ಮ ನೆಮ್ಮದಿಗೆ ಏನಾದರೂ ಭಂಗ ತರುತ್ತೋ ಅಥವಾ ಗುರುವಿನ ಅನುಗ್ರಹದಿಂದ ಅಟ್ಲೀಸ್ಟ್ ನಿಮಗೆ ಶುಭವಾಗ್ತದೆ ಹೇಗೆ, ಇವೆಲ್ಲ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ನೋಡಬೇಕಾಗುತ್ತೆ. 6ರ ಅಧಿಪತಿಯಾಗಿರ್ತಕ್ಕಂಥ ಬುಧ ಸಹಿತವಾಗಿ ಈ ಮಾಸದಲ್ಲಿ ತನ್ನ ಸ್ವರಾಶಿ ಉಚ್ಚರಾಶಿಯಲ್ಲೇ ಬುಧ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಶುಕ್ರ ತನ್ನದೇ ಆಗಿರ್ತಕ್ಕಂಥ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ಅಂದರೆ ಅರ್ಥಾತ್ ತುಲಾರಾಶಿಯಲ್ಲಿ ಶುಕ್ರ ಸಂಚಾರವನ್ನು ಮಾಡುತ್ತೆ. ಈ ಶುಕ್ರ ಸಂಚಾರವನ್ನು ಮಾಡೋದ್ರಿಂದ ಮೇಷರಾಶಿಯವರಿಗೆ ಕಾರಕೋ ಭಾವನಾಶಾಯ ಏನು ಸಿಗ್ಬೋದು. ಈ ಬಾಧ ಅಂದರೆ ಮಾರಕ ಸ್ಥಾನದಲ್ಲಿ ಶುಕ್ರ ಸಂಚಾರವನ್ನು ಮಾಡುತ್ತೆ. ಇವೆಲ್ಲವನ್ನು ನಾವು ಸರಿಯಾಗಿ ಕೂಲಂಕುಷವಾಗಿ ತಿಳ್ಕೋಬೇಕಾಗ್ತದೆ. ಮತ್ತು ಸೂರ್ಯ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸಹಿತವಾಗಿ ಸಿಂಹರಾಶಿಯಲ್ಲಿ, ಬುಧ ಸ್ಥಿತವಾಗಿರುತ್ತೆ. 7ನೇ ತಾರೀಕು 1 ವಾರ ಆದ ನಂತರ ಬುಧ ಸಹಿತವಾಗಿ ಉಚ್ಚರಾಶಿಗೆ ಬರುತ್ತೆ. ಅಸ್ತಂಗತನಾಗಿರ್ತಕ್ಕಂಥ ಬುಧ, ಹಾಗೆ ಬುಧ ಕೂಡ ಉಚ್ಚನಾಗ್ತಕ್ಕಂಥದ್ದು ಇರುತ್ತೆ. ಇವೆಲ್ಲ ಪ್ರಕ್ರಿಯೆ ನಡೀತದೆ. ಶುಕ್ರ ಕೂಡ ಮಧ್ಯಭಾಗದಲ್ಲಿ ಸ್ವಲ್ಪ ಅಸ್ತಂಗತ, ರೆಟ್ರೋಗ್ರೇಡ್ ಇವೆಲ್ಲ ಆಗ್ತಕ್ಕಂಥದ್ದು ಇರುತ್ತೆ. ಯಥಾಸ್ಥಿತವಾಗಿ ಶನಿ ನಿಮ್ಮ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತೆ. ಅಂದರೆ ಮೀನರಾಶಿಯಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕೂಡ ಏಕಾದಶ ಭಾವದಲ್ಲಿ ಸ್ಥಿತವಾಗಿದ್ದಾನೆ. ಮೇಷರಾಶಿಯವ್ರಿಗೆ ಈ ಒಂದು ಮಾಸ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಸ. ಏನು ಭಾಳ ಮುಖ್ಯವಾಗಿ ಹೇಗಿರ್ತದೆ, ಭಾಳ ಪವರ್ಫುಲ್ಲಾಗಿ ಕೆಲಸಗಳಾಗಬೇಕು ಅಂದರೆ ನಿಮ್ಮ ಶ್ರಮ ಅಧಿಕವಾಗಿರ್ತಕ್ಕಂಥದ್ದು ಇಲ್ಲಿ ಮೇಷರಾಶಿಯವರಿಗೆ ತೋರಿಸುತ್ತೆ. ಮುಖ್ಯವಾಗಿರ್ತಕ್ಕಂಥದ್ದು ತಾವು ಆತುರದ ನಿರ್ಧಾರಗಳು, ಸ್ವಲ್ಪ ಗೊಂದಲದ ನಿರ್ಧಾರಗಳಲ್ಲಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಮೊದಲು ಯಾವುದೇ ಆಗಿರ್ತಕ್ಕಂಥ ಕಾರ್ಯಗಳಲ್ಲಿ ನಿಮಗೆ ಫ್ಲಕ್ಚುಯೇಟಿಂಗ್ ಮೈಂಡ್ ಇರ್ತದೆ. ಇದೊಂದು ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಮೇಷರಾಶಿಯವರು ಏನು ಮಾಡ್ಬೋದು, ಏನು ಮಾಡಬಾರದು ಅಂತಕ್ಕಂಥ ಗೊಂದಲದ ವಾತಾವರಣದಲ್ಲಿ ಇರ್ತೀರಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಸ್ವಲ್ಪ ಮಟ್ಟಿಗೆ ಈ ಮಧ್ಯಭಾಗದಿಂದ ಕೊಂಚ ಶುಭ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸ್ಥಿತಿಗತಿಗಳು ಕೂಡ ನಿರ್ಮಾಣವಾಗುತ್ತೆ. ಈಗ ಏನು ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಈ ಒಂದು ಗೊಂದಲ ವಾತಾವರಣ ಮೇಷರಾಶಿಯವ್ರಿಗೆ ಲಭ್ಯವಾಗ್ತಕ್ಕಂಥರುತ್ತೆ. ಈವನ್ ವಿದ್ಯಾರ್ಥಿ ವರ್ಗದವರನ್ನು ತಗೊಂಡ್ರು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಗೊಂದಲ, ಮೊದಲು ಏನು ಗೊಂದಲ ಇರ್ತಕ್ಕಂಥವ್ರು ಇದ್ದರೋ ಮಧ್ಯಭಾಗದಲ್ಲಿ ಸ್ವಲ್ಪ ಸ್ಟ್ರಾಟಜಿ ಬಂದ್ಬಿಡುತ್ತೆ. ನೆಮ್ಮದಿ ತರುತ್ತೆ. ನೀಚರಾದರೂ ಸಹಿತವಾಗಿ ಕುಜ ನೆಮ್ಮದಿಯನ್ನು ತರ್ತಕ್ಕಂಥ ಮಾಸವಾಗುತ್ತೆ. ಕೇವಲ ಆತುರದ ಬುದ್ಧಿಯನ್ನು ಬಿಟ್ಟರೆ ಸಾಕು ಮೇಷರಾಶಿಯವ್ರಿಗೆ ಈ ಮಾಸ 100% ಒಳ್ಳೆಯದಾಗುತ್ತೆ. ಇದು ಮ್ಯಾಕ್ಸಿಮಮ್ ನಿಮಗೆ ನೆಮ್ಮದಿಯನ್ನು ತರ್ತಕ್ಕಂಥದ್ದು. ನಿಮ್ಮ ಬುದ್ಧಿಶಕ್ತಿಗನುಸಾರವಾಗಿ ಆತುರದ ಬುದ್ಧಿಯನ್ನು ನಿರ್ಮೂಲನೆ ಮಾಡಿ ಸಮಾಧಾನದ ವರ್ತನೆ ಮಾತ್ರ ನಿಮಗೆ ಮ್ಯಾಕ್ಸಿಮಮ್ ಯಶಸ್ಸು ತರುತ್ತೆ. ಮೇಷ ರಾಶಿ ಗೊಂದಲದ ವಾತಾವರಣ ಈಗಿದೆ. ಗೊಂದಲದ ವಾತಾವರಣ ಭಾಳಷ್ಟು ಗೊಂದಲದ ಇರತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದಿಂದ ನೆಮ್ಮದಿ, ಆ ಗೊಂದಲ ವಾತಾವರಣ ಬಿಟ್ಟುಬಿಡಿ. ಸ್ವಲ್ಪ ಸ್ಟ್ರೈಟ್ ಆಗಿರ್ತಕ್ಕಂಥ ನಿರ್ಧಾರಗಳನ್ನು ತಗೊಳ್ಳಿ. ಅದು ಗ್ರಹಗಳ ಒಂದು ಗತಿಗಳ ಮೇಲೆ ಪ್ರಾರಂಭವಾಗ್ತಕ್ಕಂಥದ್ದಿದೆ. ಸೊ ನೋಡಿ, ಇಲ್ಲಿ ಮೇಷರಾಶಿಯವ್ರಿಗೆ ಒಂದು ಬಲ ಇದೆ, ಸೂರ್ಯನ ಬಲ. ಪಂಚಮದಲ್ಲಿ ಸೂರ್ಯ ಇದ್ದಾನೆ.
ಈ ಪಂಚಮದಲ್ಲಿ ಸೂರ್ಯ ಏನಿರೋದ್ರಿಂದ ಮ್ಯಾಕ್ಸಿಮಮ್ ಅದು ಕೂಡ ಪಂಚಮ ಸ್ಥಾನ, ಪೂರ್ವ ಪುಣ್ಯ ಬುದ್ಧಿಯ ಸ್ಥಾನ ಅಂತ ಕೂಡ ಹೇಳುತ್ತೆ. ಈ ಸೆಪ್ಟೆಂಬರ್ ಮಾಸ ಆದಷ್ಟು ಕೂಡ ನೀವು ತಪ್ಪು ನಿರ್ಧಾರಗಳನ್ನು ತಗೊಳ್ಳದಲೇ ಸರಿಯಾಗಿರ್ತಕ್ಕಂಥ ನಿರ್ಧಾರಗಳು ನಿಮ್ಮ ಕಾರ್ಯಗಳಲ್ಲಿ ಮ್ಯಾಕ್ಸಿಮಮ್ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕೊಡುತ್ತೆ. ನೋಡಿ, ಭಾದ್ರಪದ ಮಾಸ ಅಮಾವಾಸ್ಯೆ ಆದ ನಂತರ ಬರ್ತಕ್ಕಂಥದ್ದು ಗಣಪತಿಯ ಅನುಗ್ರಹ ನಿಮ್ಮ ಮೇಲೆ ಮ್ಯಾಕ್ಸಿಮಮ್ ಸಿಗ್ತದೆ. ವಿಶೇಷವಾಗಿರ್ತಕ್ಕಂಥ ಮಾಸ ಕೂಡ. 6ರ ಅಧಿಪತಿ 6ರ ಸ್ಥಾನದಲ್ಲೇ ಸಂಚಾರವನ್ನು ಮಾಡುತ್ತೆ. ಶುಕ್ರ ಸಪ್ತಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಏನು ಈ ಶುಕ್ರ ಸಪ್ತಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಮದುವೆ, ಹಾಗೆ ಬಿಸ್ನೆಸ್ಸು, ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ಸು, ಹಾಗೆ ವೈವಾಹಿಕ ಜೀವನ ಇವೆಲ್ಲವನ್ನು ನೋಡಬೇಕಾಗುತ್ತೆ. ಸೊ ಬುಧ ತನ್ನದೇ ಆಗಿರ್ತಕ್ಕಂಥ ರಾಶಿಯಲ್ಲಿ ವಾರದಲ್ಲಿ ನಡೆಯೋದ್ರಿಂದ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಖಂಡಿತ ಸಿಗುತ್ತೆ. ಮ್ಯಾಕ್ಸಿಮಮ್ ಸಿಗುತ್ತೆ ಮೇಷರಾಶಿಯವ್ರಿಗೆ. 6ರ ನೋಡಿ, ಕುಜ ಕೂಡ 6ರ ದೃಷ್ಟಿ 4ರ ಅಂದರೆ ಬುಧನ ಮೇಲೆ ದೃಷ್ಟಿಯನ್ನು ಬೀಳುತ್ತೆ. ಸೊ ಕುಜನ ಮೇಲೆ ದೃಷ್ಟಿ ಬೀಳೋದ್ರಿಂದ ಏನಾಗುತ್ತೆ, ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ, ಶತ್ರುವಿನ ಮೇಲೆ ವಿಜಯ ಇವೆಲ್ಲವನ್ನು ಸಾಧಿಸ್ತೀರ. ಬಟ್ ಆರೋಗ್ಯ ಯಾವುದೇ ಕಾರಣಕ್ಕೂ ಮುಂಗೋಪತನದಿಂದ ಏನಾದರೂ ಹೋದರೆ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕವಾಗ್ತದೆ. ಹಾಗೇ ನೋಡಿ, ಕೋರ್ಟ್ ಕಚೇರಿಯ ವಿಚಾರ ಅಲಿಬೇಕಾಗ್ತದೆ, ಶತ್ರುಬಾಧೆ ಆಗ್ತದೆ. ಇವೆಲ್ಲವನ್ನು ಮೇಷರಾಶಿಯವರು ನೋಡಿ ಅದಕ್ಕೆ ಹೇಳಿದ್ದು ಆತುರದ ಬುದ್ಧಿ ಕಡಿಮೆ ಮಾಡಿ ಮೊದಲು ಅಂತ. ಸೊ ಆದಷ್ಟು ಕೂಡ ಒಳ್ಳೆಯ ಹುಮ್ಮಸ್ಸು, ಒಳ್ಳೆಯ ಒಂದು ಕಾರ್ಯನೀತಿಯನ್ನು ರೂಪಿಸ್ಕೊಂಡ್ರೆ ಮೇಷರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ನಥಿಂಗ್ ಟು ವರಿ. ಬಟ್ ದುಡುಕಿನ ನಿರ್ಧಾರಗಳನ್ನು ತಗೊಳ್ಳೋದು ಮರಿಬೇಡಿ. ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಪದೇ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಕೆಲಸ ಕಾರ್ಯ ಇಲ್ಲದಕ್ಕಂಥವ್ರಿಗೆ ಕೆಲಸದಲ್ಲಿ ಖಂಡಿತವಾಗಿ ಒಳ್ಳೆಯ ಮಾನ್ಯತೆ ಸಿಗ್ತಕ್ಕಂಥಿರುತ್ತೆ. ಸ್ವಲ್ಪ ಸಂಬಳ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶನೂ ಕೂಡ ಬರ್ತದೆ. ರಾಹು ರಾಭದಲ್ಲಿದ್ದಾನೆ, ಮೆಲಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಮಾಸವಾಗ್ತದೆ. ಸಾಧ್ಯವಾದಷ್ಟು ಮೇಷರಾಶಿ ನೋಡಿ, ಪಂಚಮ ಸ್ಥಾನದಲ್ಲಿ ಸೂರ್ಯ ಕೇತುರಿದ್ದಾರೆ. ಬುದ್ಧಿಶಕ್ತಿಯ ವಿಚಾರ ಅಂತ ಕೂಡ ನೋಡಿದ್ವಿ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಈ ಕೇತುವಿನ ಉಪಟಳ ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇದ್ದೇನೆ. ಮೇಷರಾಶಿಯವ್ರಿಗೆ ಇವೆಲ್ಲ ಉಪಟಳ, ನಿಮಗೆ ಕನ್ಸಿಸ್ಟೆನ್ಸಿ ಬೇಕು, ಗೊಂದಲದ ವಾತಾವರಣ ದೂರ ಆಗಬೇಕು ಅಂದರೆ ಗಣಪತಿ ತಿಂಗಳು 100% ಪೂಜೆ ಮಾಡಿ. ನಿಮಗೆ ಅವಶ್ಯಕವಾಗಿರ್ತಕ್ಕಂಥ ವಿಚಾರ ಇದು. ಗಣಪತಿ ಆರಾಧನೆ ಪ್ರತಿ ದಿವಸ ಸೆಪ್ಟೆಂಬರ್ ಮಾಸ ನೀವು ಅಪ್ ಟು ಈ 1ನೇ ತಾರೀಕಿಂದ ಬರ್ತಕ್ಕಂಥ ಕೊನೆಯ ತಿಂಗಳದವರೆಗೂ ಸಹಿತವಾಗಿ ಗಣಪತಿಗೆ 21 ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮಗೆ ಅಭಿವೃದ್ಧಿ ಕಾಣುತ್ತೆ. ನೋಡಿ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ತದನಂತರದಲ್ಲಿ ಕೃತಿಕಾ ನಕ್ಷತ್ರ ಪವರ್ಫುಲ್ ಆಗಿರ್ತಕ್ಕಂಥ ಜಾಗದಲ್ಲಿದ್ದರೂ ಸಹಿತ ಇವೆಲ್ಲ ಶುಭವನ್ನು ಕೊಡ್ತಕ್ಕಂಥದ್ದಿದೆ. ಅಶ್ವಿನಿ ಪಂಚಮದಲ್ಲಿದ್ದಾನೆ, ಭರಣಿ ಸಪ್ತಮದಲ್ಲಿದೆ. ಅದೇ ರೀತಿಯಾಗಿ ನೋಡೋದಾದರೆ ಕೃತಿಕಾ ನಕ್ಷತ್ರ ಅದು ಕೂಡ ಸೂರ್ಯನೊಟ್ಟಿಗಿದ್ದಾನೆ. ಇದೊಂದು ಬ್ಯೂಟಿಫುಲ್ ಮಾಸ ಆಗೋದ್ರಲ್ಲಿ ಯಾವುದೇ ಆದಂಥ ಅನುಮಾನನೇ ಬೇಡ. ಬಟ್ ಗಣೇಶನನ್ನ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ನೋಡಿ, ಇಲ್ಲಿ ಭರಣಿ ನಕ್ಷತ್ರ ಇರತಕ್ಕಂಥ ವಿಚಾರಕ್ಕೆ ಬಂದಾಗ ಈ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದೀರೋ ಸಪ್ತಮದಲ್ಲಿ ಶುಕ್ರನಿದ್ದಾನೆ. ಈ ಸಪ್ತಮದಲ್ಲಿ ಶುಕ್ರನಿದ್ದಾಗ ಏನಾಗ್ತದೆ, ಇದು ಭಾಳ ಮುಖ್ಯ. ಕಾರಕೋ ಭಾವನಾಶಾಯ. ಮದುವೆ ಮಾತುಕತೆ ಆಗಿತ್ತು, ಮದುವೆ ಆಗಬೇಕಾಗಿತ್ತು, ಕ್ಯಾನ್ಸಲ್. ದಾಂಪತ್ಯದಲ್ಲಿ ವಿರಸ, ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಸಮಸ್ಯೆ. ಬಿಕಾಸ್ ಆಫ್ ವ್ಯಾಟ್ ಮಾರಕ ಅತಿ ಆಗಿರ್ತಕ್ಕಂಥದ್ದನ್ನ ಕಡಿಮೆ ಮಾಡ್ಕೋಬೇಕು. ಇದನ್ನೇ ಮಾರಕ ಸ್ಥಾನ ಅಂತ ಕರೆದಿದ್ದು. ಅದೇ ಮಾರಕ ಸ್ಥಾನ. ಮೇಷರಾಶಿಯವರಿಗೆ 2 ಮತ್ತು 7ರ ಅಧಿಪತಿ ಮಾರಕಾಧಿಪತಿ ಆಗಿರ್ತಕ್ಕಂಥದ್ದೇ ಶುಕ್ರ ಆಗ್ತದೆ. ಹಣ ಅತಿ ಸಂಪಾದನೆ ಮಾಡಿದ್ರೆ ಅದು ಕೂಡ ಸಮಸ್ಯೆ ಆಗುತ್ತಲ್ವ, ಬರದೇ ಇದ್ರೂ ಸಮಸ್ಯೆ ಆಗುತ್ತಲ್ವೋ. ಸೊ ಇದೇ ಮಾರಕ ತತ್ವದ ಗುಣ. ಮೇಷರಾಶಿ ಸಪ್ತಮದಲ್ಲಿ ಶುಕ್ರ ಸಂಚಾರವನ್ನು ಮಾಡಿದ್ರೆ ಅತಿ ಕಾಮನೆಗಳನ್ನು ಇಟ್ಕೋಬೇಡಿ. ಜಸ್ಟ್ ನಿಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರವಾಗಿರೋದ್ರಿಂದ ಭರಣಿ ನಕ್ಷತ್ರದವ್ರು ಇರೋದು ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ. ಒಟ್ಟಾರೆಯಾಗಿ ಮೇಷರಾಶಿ ಭರಣಿ ನಕ್ಷತ್ರ ಸಪ್ತಮದಲ್ಲಿದ್ದಾನೆ. ಹಾಗಂತ ಮೇಷರಾಶಿಯವರು ಇದನ್ನು ತೊಗೊಳ್ಳೋದು ಬೇಡವಾ ಗುರುಗಳೇ, ಭರಣಿ ನಕ್ಷತ್ರದವರೇ ತೊಗೋಬೇಕಾ ಅಂತ ಏನಿಲ್ಲ. ಯೂಶಲಿ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣ ಭರಣಿ ನಕ್ಷತ್ರದವರು ತಗೊಳ್ಳಿ. ಸೊ ಮೇಷರಾಶಿಯಲ್ಲಿರ್ತಕ್ಕಂಥವರು ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ತಮ್ಮ ದಾಂಪತ್ಯದಲ್ಲಿ ಅತಿಯಾದಂಥ ಕಾಮನೆಗಳು, ಅತಿಯಾದಂಥ ಪ್ರೀತಿ ಇದು ಸ್ವಲ್ಪ ತಪ್ಪಿಸಿ. ಇವೆಲ್ಲ ತಪ್ಪಿಸಿದಾಗ ಯೂಶಲಿ ಏನಾಗುತ್ತೆ, ಆ ಭಾವನೆಗಳಿಗೆ ಒಂದು ಕಡಿವಾಣ ಬೀಳುತ್ತೆ. ಸೊ ಒಳ್ಳೆದಿರುತ್ತೆ. ಅತಿಯಾದ್ದು ಕೂಡ ತಪ್ಪುತ್ತೆ. ಇದು ಮೇಷರಾಶಿಯವರು ತಿಳ್ಕೋಬೇಕಾಗಿರ್ತಕ್ಕಂಥ ಏಕೈಕ ಮಾಸದಲ್ಲಿ. ಅದಕ್ಕೆ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇವೆಲ್ಲ ಅಡೆತಡೆಗಳು ದೂರ ಆಗೋದು ಸತ್ಯವಾಗುತ್ತೆ.
ಇದು ಕೂಲಂಕುಷವಾಗಿ ನೋಡ್ಕೋಬೇಕಾಗತ್ತೆ. ನೋಡಿ, ರಾಹು ಸಂಚಾರವನ್ನು ಮಾಡ್ತಕ್ಕಂಥದ್ದು 11ರ ಸ್ಥಾನದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಯಾರು ಶೇರ್ಸಲ್ಲಿ ತಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರೋ ಖಂಡಿತ ಅಗಾಧವಾಗಿರ್ತಕ್ಕಂಥ ಲಾಭ ಬರುತ್ತೆ. ಉಳಿಯೋದು ಕಷ್ಟ ಆಗುತ್ತೆ. ನೀವೆಲ್ಲ ಸಖತ್ತಾಗಿ ಬರ್ತಾ ಇದೆ, ಸೂಪರ್ ಶೇರ್ಸ್ ಒಳ್ಳೆ ಹೈ ಪೀಕಲ್ಲಿ ಹೋಗ್ತಾ ಇದೆ. ಅಫ್ಕೋರ್ಸ್ ನೀವು ಬುದ್ಧಿವಂತರಾಗಿದ್ದರೆ, ಅಟ್ಲೀಸ್ಟ್ ಒಂದು ಸಮಾಧಾನದ ವಾತಾವರಣ ಇದ್ದರೆ ಮೇಷರಾಶಿಯವರು ಟೇಕ್ ಇಮಿಡಿಯೇಟ್ಲಿ ಅದನ್ನು ವಾಪಸ್ ತೊಗೊಂಬಿಡಿ, ಖಂಡಿತವಾಗಿ ಶುಭವಾಗ್ತದೆ. ಮ್ಯಾಕ್ಸಿಮಮ್ ಇಲ್ಲ ಇನ್ನಷ್ಟು ಜಾಸ್ತಿ ಹೋಗುತ್ತೆ ಅಂದರೆ ಅಟ್ ಲಾಸ್ಟ್ ಫೈನಲಿ ಲಾಸಸ್ ಸಿಗುತ್ತೆ. ಮೇಷರಾಶಿಯವರು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಈ ವಿಚಾರವನ್ನು. ಸೊ ಹಾಗಾಗಿ ನಿಮಗೆ ಒಂದು ಈ ವಿಚಾರದಲ್ಲಿ ತಿಳಿಸ್ತಾ ಇದ್ದೇನೆ. ಯಾರು ಮೇಷರಾಶಿ ಇದೊಂದು ಫಾಲೋಅಪ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನೀವು ಸ್ನೇಹಿತರಿಗೆ ನಂಬಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶನೂ ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಇರುತ್ತೆ. 10 ಮತ್ತು 11ರ ಅಧಿಪತಿ ಆಗಿರ್ತಕ್ಕಂಥ ಶನಿ ವಕ್ರನಾಗಿ 12ರ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತೆ. ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಕನ್ಸೇಷನ್ಸ್ ಇರುತ್ತೆ, ನಷ್ಟ ಜಾಸ್ತಿ ಆಗ್ತಕ್ಕಂಥದ್ದು, ನಿಧಾನ ಮಂದಗತಿ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥದ್ದು, ಮನೋಕಾಮನೆಗಳ ಮೇಲೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಂದಗತಿ ಇರ್ತಕ್ಕಂಥದ್ದು. ಬಟ್ ಗುರುವಿನ ಅನುಗ್ರಹ ಸಿಗುತ್ತೆ ನೋಡಿ. ಅದಕ್ಕೆ 9, 12ರ ಅಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ನಿಮ್ಮ ಬುದ್ಧಿಶಕ್ತಿಗೆ ಜ್ಞಾನಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟರೆ ಈ ಮಾಸ ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂಥ ಮಾಸವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭವಾಗಿರ್ತಕ್ಕಂಥಿರುತ್ತೆ. ಮೊದಲು ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಬಂದರೂ ಮಧ್ಯಭಾಗದಲ್ಲಿ ಸೆಪ್ಟೆಂಬರ್ ಮಾಸ ವಿಶೇಷವಾಗ್ತದೆ. ಮದುವೆ ಮಾತುಕತೆ ಏನಾದರೂ ಸಮಸ್ಯೆಗಳು ಬಂದರೆ, ಆ ಥರದ್ದೇನಾದರೂ ಬಂದರೆ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ದುರ್ಗಾದೇವಿಗೆ ಒಂದು ಅರಿಶಿಣದ ಕೊಂಬನ್ನು ಕಟ್ಟಿ ಅದನ್ನು ತಗೊಂಡೋಗಿ ದುರ್ಗಾದೇವಿಗೆ ಮಂಗಳ ದ್ರವ್ಯದ ಸಮೇತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ತುಪ್ಪದ ದೀಪವನ್ನು ಹಚ್ಚಿ ಶುಕ್ರವಾರ ಮರಿಬೇಡಿ. ಏನಾದರೂ ದಾಂಪತ್ಯ ಅಥವಾ ನಿಮ್ಮ ಮದುವೆ ವಿಳಂಬವಾಗ್ತಿದ್ರೆ ಖಂಡಿತವಾಗಿ ಕೆಲಸ ಮಾಡಿ. ಅಫ್ಕೋರ್ಸ್ ಅಡೆತಡೆಗಳು ದೂರವಾಗಿ ಮೇಷರಾಶಿಯವರಿಗೆ ನೆಮ್ಮದಿಯನ್ನು ಕೊಡುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಇದು ಒಂದು ಬುದ್ಧಿಶಕ್ತಿಗೆ ವಿಶೇಷವಾಗಿರ್ತಕ್ಕಂಥ ಕಾಲ. ಮೇಷರಾಶಿಯವರಿಗೆ ಅದರ ಆಧಾರದ ಮೇಲೆ ಹೋದರೆ ಸೆಪ್ಟೆಂಬರ್ ಮಾಸ ನೆಮ್ಮದಿಯನ್ನು ತರೋದ್ರಲ್ಲಿ ಎರಡು ಮಾತೇ ಇಲ್ಲ. 100% ಗುಡ್ ಆಗುತ್ತೆ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಕೊನೆಯಲ್ಲಿ ನೋಡಿ, ಮಧ್ಯಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದು ಸೂರ್ಯ ಸಹಿತವಾಗಿ ಬುಧನೊಟ್ಟಿಗೆ ಹೋಗ್ತಾನೆ. ಪವರ್ಫುಲ್. ಬುಧನೊಟ್ಟಿಗೆ ಹೋಗೋದ್ರಿಂದ ಬುಧಾದಿತ್ಯ ಯೋಗ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಕೂಡ ಲಭ್ಯವಾಗೋದ್ರಲ್ಲಿ ಮಾತೇ ಇಲ್ಲ. ತದನಂತರದಲ್ಲಿ ಮಂಗಳ, ನಾನು ಹೇಳಿದಾಗೆ ಮಂಗಳ ಸಂಚಾರ ಕೂಡ ಕಟಕ ರಾಶಿಗೆ ಬರುತ್ತೆ. ಇವೆರಡು ಗ್ರಹಗಳ ಒಂದು ಚಾಲನೆಯಿಂದಾಗಿ ಖಂಡಿತವಾಗಿ ಶುಭವಿರುತ್ತೆ. ಬುದ್ಧಿಶಕ್ತಿಗೆ ಮಾನ್ಯತೆ ಖಂಡಿತ ಸೆಪ್ಟೆಂಬರ್ ಮಾಸ ಶುಭವಾಗ್ತದೆ. ಗಣಪತಿಯ ಅನುಗ್ರಹ ಮೇಷರಾಶಿ ನಿಮಗೆ ಸಿಗಲಿ. ಗಣಪತಿ ಆರಾಧನೆ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಸ್ನೇಹಿತರೆ ನೋಡಿ, ಮೇಷರಾಶಿ ಈ ಅನೇಕ ವಿಚಾರಗಳು ನಾನು ಹೇಳಿದೆ. ಮದುವೆ ವಿಳಂಬವಾಗಬಹುದು, ಮದುವೆ ಮಾತುಕತೆಯಲ್ಲಿ ಸಮಸ್ಯೆಗಳು ಬರಬಹುದು, ಆತ್ಮಸ್ಥೈರ್ಯ ಕುಗ್ಗಬಹುದು, ಧೈರ್ಯದಲ್ಲಿ ಕೊರತೆ, ಯಾವುದೇ ಒಂದು ಇಂಟರ್ಫೇಸ್ ಮಾಡಬೇಕಾದ್ರೂ ಧೈರ್ಯ ಬೇಕಾಗುತ್ತೆ. ಈ ಮಂಗಳನ ತತ್ವ ಇರೋದ್ರಿಂದ ಮೇಷರಾಶಿಯವ್ರಿಗೆ ಧೈರ್ಯ, ಸ್ಥೈರ್ಯ, ಮನೋಬಲ ಇವೆರಡೂ ಬೇಕು. ನೋಡಿ, ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಟೈಗರ್ ಐ, ಹಾಗೆ ಈ ಜಾಸ್ಪರ್, ರೆಡ್ ಜಾಸ್ಪರ್ ಅಂತ ಕೂಡ ಕರೀತೀವಿ. ಈ ಮಂಗಳನ ತತ್ವ ಇರತಕ್ಕಂಥದ್ದು ರೆಡ್ ಜಾಸ್ಪರು. ತದನಂತರದಲ್ಲಿ ನಿಮಗೆ ಈ ಟೈಗರ್ ಐ ಆತ್ಮವಿಶ್ವಾಸಕ್ಕೆ ಬಲವನ್ನು ಕೊಡುತ್ತೆ, ಸೂರ್ಯನ ಬಲವನ್ನು ಕೊಡುತ್ತೆ. ಈ ಮಂಗಳನ ದೋಷ ಇರತಕ್ಕಂಥವ್ರು, ಮದುವೆಗೆ ಅಡೆತಡೆ ಇರತಕ್ಕಂಥವ್ರು ಮೇಷರಾಶಿ ಖಂಡಿತವಾಗಿ ಇವೆರಡು ಕ್ರಿಸ್ಟಲ್ಸ್ ಅನೇಕ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದಿರುತ್ತೆ. ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.